ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯನ್ನು ನೋಡೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಸಂಚಿಕೆಯ ಆರಂಭದಲ್ಲಿ ಆಭರಣಗಳನ್ನು ತಂದಿರುವಂತವರು ಅಲ್ಲಿಂದ ಹೊರಟೋಗ್ತಾರೆ. ಆಭರಣಗಳನ್ನೆಲ್ಲ ತಗೊಂಡು ಅಲ್ಲಿಂದ ಹೊರಟೋಗ್ತಾರೆ. ಇದನ್ನು ನೋಡಿಕೊಂಡು ಸುನಂದ ಅವರು ಹೇಳ್ತಾ ಇರ್ತಾರೆ, ನೋಡಿ ಪೂಜಾ, ಇಷ್ಟು ಚಿನ್ನಾಭರಣಗಳು ಬಂದಿದೆ, ಇದೆಲ್ಲ ನಿಂದಾಗ್ತಾ ಇದೆ. ಈ ಚಿನ್ನದ ಹಾರ ನೋಡು ಎಷ್ಟು ಚೆನ್ನಾಗಿದೆ, ಮತ್ತು ಈ ಥರದ್ದು ಚಿನ್ನನ ನಾವು ಜೀವನದಲ್ಲೇ ಒಂದೂ ತಗೊಳಕ್ಕಾಗಲ್ಲ. ಈ ಥರ ಸರನ ನಾವು ಜೀವನದಲ್ಲೇ ಯಾವತ್ತೂ ನೋಡೋಕ್ಕಾಗೋದಿಲ್ಲ. ಇದೆಲ್ಲ ನಿಂದಾಗ್ತಿದೆ ಅಂದರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನೀನು ಆ ಕಾಮತ್ ಮನೆಗೆ ಹೋಗೋಕ್ಕೂ ಮುಂಚೆನೇ ಇಷ್ಟೊಂದು ಚಿನ್ನಾಭರಣಗಳು ನಿಂದಾಗ್ತಾ ಇದೆ, ಇದನ್ನೆಲ್ಲ ನೀನು ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ. ನೀನು ಕಾಮತ್ ಮನೆಗೆ ಹೋಗೋಕ್ಕೂ ಮುಂಚೆನೇ ಇಷ್ಟೊಂದು ಚಿನ್ನಾಭರಣಗಳು ನಿಂದಾಗ್ತಾ ಇದೆ ಅಂದಮೇಲೆ ನೀನು ಕಾಮತ್ ಅವ್ರ ಮನೆಗೆ ಹೋದ್ಮೇಲೆ ಎಷ್ಟು ಚೆನ್ನಾಗಿರ್ಬೋದು ಅಂತ ಪೂಜಾ ಅವ್ರಿಗೆ ಹೇಳ್ತಾ ಇರ್ತಾರೆ. ಅವಾಗ ಪೂಜಾ ಅವರು ತುಂಬಾನೇ ಕೋಪ ಮಾಡ್ಕೊಂಡು, ಅಮ್ಮ ಏನಂತ ಮಾತಾಡ್ತಾ ಇದೀಯಾ ನೀನು, ಬರೀ ಚಿನ್ನ ಚಿನ್ನ ಅಂತ ಅಷ್ಟೊತ್ತಿಂದ ಏನಕ್ಕೆ ಹಿಂಗೆ ಮಾತಾಡ್ತಾ ಇದೆಯಾ ಅಂತ ಹೇಳ್ತಿರ್ಬೇಕಾದ್ರೆ ಸುನಂದ್ ಅವರು ಹೇಳ್ತಾರೆ, ಹೌದು ತಪ್ಪೇನಿದೆ, ಚಿನ್ನ ನೋಡಿದ್ರೆ ಯಾರಿಗೂ ಆಸೆ ಆಗಲ್ಲ. ಇಷ್ಟೆಲ್ಲ ಚಿನ್ನ ನೋಡಿದ್ಮೇಲೆ ತಗೊಳ್ಳೋದೇ ಸುಮ್ಮನೆ ಇರೋಕ್ಕಾಗುತ್ತಾ. ಈ ಚಿನ್ನನೆಲ್ಲ ಹಾಕೊಂಡ್ರೇನೆ ನೀನು ತುಂಬ ಚೆನ್ನಾಗಿ ಕಾಣಿಸ್ತೀಯ. ಮತ್ತು ಕಾಮತ್ ಅವ್ರ ಮನೆಗೂ ಒಂದು ಕಳೆ ಅಂದರೆ ಚಿನ್ನನೆಲ್ಲ ನೀನು ತಗೊಂಡು ಈ ಥರ ಹಾಕೊಂಡ್ರೇನೆ ಅವ್ರಿಗೂ ಒಂದು ಮರ್ಯಾದೆ. ಅವರೇ ಹೇಳಿರೋದಲ್ವ ಎಷ್ಟು ಬೇಕಾದ್ರೆ ತಗೊಳ್ಳಿ ಅಂತ. ಅದಕ್ಕೆ ನಾನು ಇಷ್ಟೊಂದು ಚಿನ್ನನೆಲ್ಲ ಸೆಲೆಕ್ಟ್ ಮಾಡಿರೋದು ಅಂತ ಹೇಳ್ತಾ ಇರಬೇಕಾದ್ರೆ ಪೂಜಾ ಅವರು ತುಂಬ ಕೋಪ ಮಾಡಿಕೊಂಡು, ಅವ್ರು ಹೇಳಿದ ತಕ್ಷಣ ನಾವೆಲ್ಲ ಚಿನ್ನನೂ ಸೆಲೆಕ್ಟ್ ಮಾಡಿದ್ದಿಲ್ಲ, ಅವ್ರು ಏನು ಅನ್ಕೊಳ್ಳಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಅವರೇ ಹೇಳಿದ್ದಾರೆ, ಎಷ್ಟೊಂದು ಚಿನ್ನ ಬೇಕಾದರೂ ತಗೊಳ್ಳಿ ಅಂತ. ನಾವೇನಾದರೂ ಕೇಳಿದ್ವ ನಮ್ಮ ಹತ್ರ ಚಿನ್ನ ಇಲ್ಲ, ನಮಗೆ ಚಿನ್ನ ಕೊಡಿಸಿ ಅಂತ. ಅವರಾಗಿದ್ದು ಅವರೇ ಚಿನ್ನದವ್ರನ್ನ ನಮ್ಮ ಮನೆಗೆ ಕಳಿಸ್ಬಿಟ್ಟು ಏನು ಬೇಕಾದರೂ ತಗೊಳ್ಳಿ ಅಂತ ಹೇಳಿಬೇಕಾದ್ರೆ ನಾವ್ಯಾಕೆ ಬಿಡಬೇಕಾಗುತ್ತೆ. ಸೊ ನಾವು ಚಿನ್ನ ಸೆಲೆಕ್ಟ್ ಮಾಡಿದ್ದೀನಿ ನಿನಗೋಸ್ಕರ ಅಂತ ಹೇಳಿ ಪೂಜಾಗೆ ಸುನಂದ್ ಅವರು ಹೇಳ್ತಿರ್ತಾರೆ. ಆವಾಗ ಪೂಜಾ ಅವರಂತೂ ತುಂಬಾ ಕೋಪ ಮಾಡ್ಕೊಂಡು, ಅಮ್ಮ ನಿನ್ಗೆ ಎಷ್ಟು ಹೇಳಿದ್ರು ನೀನು ಬದಲಾಗೋದಿಲ್ಲ ಅಂತ ಹೇಳಿ ತುಂಬಾ ಬೈತಾ ಇರ್ತಾರೆ. ಅವಾಗ ಪೂಜಾ ಅವ್ರು ಹೇಳ್ತಾರೆ, ನೀನು ಸಮಸ್ಯೆ ಮೇಲೆ ಒಂದು ಸಮಸ್ಯೆ ಮಾಡ್ತಾ ಇದೀಯ ಅಮ್ಮ, ಈಗ ಒಂದು ಸಮಸ್ಯೆ ಮಾಡಿ ಇಟ್ಟಿದ್ದೀಯ, ಅದರಿಂದ ಏನಾಗುತ್ತೋ ಅಂತಲೇ ನನಗೆ ಭಯ ಆಗ್ತಾ ಇದೆ ಅಂತ ಹೇಳ್ತಾ ಇರಬೇಕಾದ್ರೆ ಸುನಂದ್ ಅವರು ಹೇಳ್ತಾರೆ, ನಂದೇನೇ ತಪ್ಪು, ನಾನೇನು ಮಾಡಿದ್ದೀನಿ ಅಂತ ಹೇಳಿದಾಗ, ನೀನು ಕಿಶನ್ ಅವ್ರ ಅಣ್ಣ ಮೊದಲೇ ಟೈಮ್ ಮನೆಗೆ ಬಂದಾಗ ನೀನು ಆ ಥರ ಮಾತಾಡ್ಬೋದಾ ಅಂತ ಹೇಳಿದಾಗ ಸುನಂದ್ ಅವ್ರು ಹೇಳ್ತಾರೆ, ನನಗೇನೇ ಗೊತ್ತು, ಅವರು ದುಡ್ಡು ಕೊಡೋಕ್ಕೆ ಬಂದಿರ್ಬೋದು, ಚಿನ್ನಾಭರಣ ತಗೊಳ್ಳಿ ಅಂತ ಹೇಳಿದ್ರಲ್ಲ, ಹಾಗಾಗಿ ದುಡ್ಡು ಕೊಡೋಕ್ಕೆ ಬಂದಿರ್ಬೋದು ಅಂತ ಹೇಳಿ ನಾನು ಹಾಗೆ ಮಾತಾಡಿದೆ ಅಂತ ಹೇಳ್ತಾರೆ. ಅವಾಗ ಪೂಜಾ ಅವರು ಹೇಳ್ತಾರೆ, ಅವ್ರು ಹೇಳಿದ್ದಾರೆ ಅಲ್ವಾ ನಮ್ಮ ಬೌಂಡ್ರಿ ಲೈನ್ ಎಷ್ಟಿದೆ ಅಷ್ಟು ದಾಟಿ ನಾವು ಹೋಗಬಾರ್ದು, ಒಳ್ಳೇದಾಗಲ್ಲ ಅಂತ ಹೇಳಿದಾಗ, ಇದ್ರ ಅರ್ಥ ನಿನಗೆ ಗೊತ್ತಾ ಅಂತ ಹೇಳಿದಾಗ, ಇವಾಗ ಅರ್ಥ ಆಗಿರ್ತಾ ಹುಡ್ಕೊಂಡು ಹೋದ್ರೆ ಯಾರಿಗೂ ಒಳ್ಳೇದಾಗಲ್ಲ. ಈ ಚಿನ್ನಾಭರಣಗಳೆಲ್ಲ ಈಗ ನಿಂದಾಗಿದೆ, ಇನ್ನು ಹಾಕೊಂಡು ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಾ ನೋಡು ಅಂತ ಹೇಳ್ತಾರೆ. ಮತ್ತು ಪೂಜಾ ಅವರು ಹೇಳ್ತಿರ್ತಾರೆ, ಅಲ್ಲ ಅಮ್ಮ, ಕನಿಕಾ ಒಂದು ರೀಸನ್ ಹುಡುಕ್ತಾ ಇದ್ದಾಳೆ ಮದುವೆ ನಿಲ್ಸೋಕೆ, ಈಗ ಈ ಥರ ನೀನು ಕೆಲಸ ಮಾಡಿಟ್ಟಿದೆಯಾ, ಇನ್ನೂ ಏನಾಗುತ್ತೋ ಅಂತ ನನಗೆ ಭಯ ಆಗ್ತಾ ಇದೆ ಅಂತ ಪೂಜಾ ಅವರು ತುಂಬಾನೇ ಗಾಬರಿ ಪಡ್ತಾ ಇರ್ತಾರೆ. ಇನ್ನೇ ಕಡೆ ಆದಿ ಅವರು ಕನಿಕಾ ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ. ಕನಿಕಾ, ನೀನು ಹೇಳಿದ್ದೆ ಕರೆಕ್ಟು, ನೀನು ಎಲ್ಲ ಅವ್ರ ಮೇಲೆ ಇರೋ ಕೋಪಕ್ಕೆ ಅಥವಾ ಅವ್ರ ಮೇಲೆ ಜಗಳ ಆಡಿರೋದಕ್ಕೆ ನೀನು ಅವ್ರ ಮೇಲೆ ನಮ್ಮನ್ನು ಆಸ್ತಿನೆಲ್ಲ ಹೊಡಿಯೋಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಅಂತ ಹೇಳ್ತಿದ್ಯಾ ಅಂತ ನಾನು ಅಂದ್ಕೊಂಡ್ರೆ, ಇವಾಗ ಗೊತ್ತಾಗ್ತಾ ಇದೆ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಏನು ಅಂತ. ಸೊ ಹಾಗಾಗಿ ನಾನಂತೂ ನನ್ನ ತಮ್ಮ ಕಿಶನ್ ಈ ಮದುವೆಗೆ ನಾನಂತೂ ಒಪ್ಪೋದಿಲ್ಲ, ಪೂಜೆನ ಮದುವೆ ಆಗೋಕ್ಕೆ ನಾನು ಒಪ್ಪೋದಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಈ ಮಾತನ್ನ ಕೇಳಿಸ್ಕೊಂಡ ಕನ್ನಿಕ್ ಅವ್ರಿಗಂತೂ ತುಂಬಾ ಖುಷಿಯಾಗುತ್ತೆ. ಅವಾಗ ಕನ್ನಿಕ್ ಅವ್ರು ಹೇಳ್ತಾ ಇರ್ತಾರೆ, ಬ್ರೋ ನೀನು ಇವತ್ತು ನಾನು ಫಸ್ಟ್ ಟೈಮ್ ಅವ್ರ ಮನೆಗೆ ಹೋಗಿರೋದು ಅಂತ ಹೇಳಿದಾಗ, ಹೌದು ಅಂತ ಹೇಳ್ತಾರೆ. ಹಾಗಾದರೆ ನಿಂಗೆ ಏನೋ ಬ್ಯಾಡ್ ಫೀಲಿಂಗ್ ಆಗಿರಬೇಕು ಹಾಗೆ ಅಂತ ಹೇಳ್ತಿರ್ಬೇಕಾದ್ರೆ, ಹೌದು, ಹೀಗಾಗಿ ನಾನು ಅವ್ರ ಮದುವೆಗೆ ಒಪ್ಪಲ್ಲ ಅಂತ ಆದಿಯವರು ಹೇಳ್ತಾರೆ. ಈ ಮಾತನ್ನು ಕೇಳಿಸ್ಕೊಂಡು ಕನಿಕ್ ಅವರು ಅಂತ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಇನ್ನು ಈ ಕಡೆ ಆದಿಯವರು, ಈ ಮಿಡಲ್ ಕ್ಲಾಸ್ ಜನಗಳ ಬುದ್ಧಿ ನನಗೆ ಗೊತ್ತಿರಲಿಲ್ಲ, ಈಗ ಅವ್ರ ಮೆಂಟಾಲಿಟಿ ಹೇಗೆ ಅಂತ ಅರ್ಥ ಆಯಿತು, ಅವ್ರು ಆಸ್ತಿ ಹೊಡಿಯೋಕೆ ಪ್ರಯತ್ನ ಪಡ್ತಿರ್ತಾರೆ ಅಂತ ಅರ್ಥ ಮಾಡಿಕೊಂಡು ಅವರು ತುಂಬ ಕೋಪ ಮಾಡ್ಕೊಂಡು, ಈ ಮದುವೆನ ಯಾವುದೇ ಕಾರಣಕ್ಕೂ ನಾನು ಆಗೋದಕ್ಕೆ ಬಿಡಲ್ಲ, ಇವಾಗಲೇ ನಾನು ಅಪ್ಪನ ಹತ್ರ ಮಾತಾಡಿ ಮದುವೆನ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಇದನ್ನು ನೋಡಿಕೊಂಡು ಕನಿಕ್ ಅವರಂತೂ ತುಂಬಾ ಖುಷಿ ಪಟ್ಕೊಂಡು, ನಾನೇನು ಅಂದ್ಕೊಂಡಿದ್ದೀನೋ ಅದೇ ಆಗಿದೆ, ನಾನೇನು ಮಾಡಬೇಕು ಅಂದ್ಕೊಂಡಿದ್ದೀನೋ ಅದೇ ಆಗಿದೆ, ಈ ಚಿನ್ನದವ್ರನ್ನ ಕಳಿಸಿದ್ರೆ ಆ ಭಾಗ್ಯ ಮತ್ತು ಪೂಜಾ ತುಂಬಾ ಆಸೆ ಪಟ್ಟು ಆ ಚಿನ್ನನ ತಗೋತಾರೆ ಅಂದ್ಬಿಟ್ಟೆ ನಾನು ಕರೆಕ್ಟ್ ಟೈಮ್ಗೆ ಆದಿಬ್ರನ್ನ ಕರೆಕ್ಟ್ ಟೈಮ್ಗೆ ಕಳಿಸಿರೋದು, ಹಾಗಾಗಿ ಇನ್ನೇನು ನಾನು ಮಾಡೋ ಅವಶ್ಯಕತೆ ನೀನೆಲ್ಲನೂ ಆದಿಬ್ರನ್ನೇ ಮಾಡ್ಕೋತಾರೆ ಅಂತ ಹೇಳಿ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಇನ್ನು ಈ ಕಡೆ ಭಾಗ್ಯ ಮತ್ತು ಕುಸುಮ ಅವರು ತುಂಬಾ ಕೆಲಸ ಇದೆ, ಬಾ ಬೇಗ ಹೋಗೋಣ ಭಾಗ್ಯ ಅಂತ ಹೇಳ್ಬಿಟ್ಟು ಇಬ್ಬರು ಮಾತಾಡ್ಕೊಂಡು ಬರ್ತಾ ಇರಬೇಕಾದ್ರೆ, ಇನ್ನು ಈ ಕಡೆ ಸುನಂದ್ ಅವರು ಆ ಚಿನ್ನಾಭರಣನೆಲ್ಲ ಹಾಕೊಂಡು ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಭಾಗ್ಯ ಮತ್ತು ಕುಸುಮ ಅವರು ಅದನ್ನು ನೋಡಿದಾಗ ತುಂಬಾ ಶಾಕ್ ಆಗ್ತಾರೆ. ಅವಾಗ ಕುಸುಮ ಅವರು ಹೇಳ್ತಾರೆ, ಏನಿದೆಲ್ಲ ಅಂತ ಹೇಳಿದಾಗ ಅವಾಗ ಸುನಂದ್ ಅವರು ಹೇಳ್ತಾರೆ, ಈ ಒಡವೆಲ್ಲ ಹೇಗಿದೆ ನೋಡಿ ಅಂತ ಹೇಳ್ತಾ ಇರ್ತಾರೆ. ಸೊ ಅವಾಗ ಕುಸುಮ ಮತ್ತು ಭಾಗ್ಯ ಅವರು ತುಂಬಾ ಶಾಕಿಂದ, ಏನಮ್ಮ ಇದೆಲ್ಲ ಅಂತ ಕೇಳಿದಾಗ, ಇಷ್ಟೊಂದು ಚಿನ್ನಗಳಿದೆ, ಇಷ್ಟೊಂದು ಚಿನ್ನಗಳು ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ಭಾಗ್ಯ ಮತ್ತು ಕುಸುಮ ಅವರು ಕೇಳ್ತಾರೆ. ಅವಾಗ ಸುನಂದ್ ಅವರು ಹೇಳ್ತಾರೆ, ಹೌದು, ಪೂಜಾ ಮದುವೆಗೆ ಹೋಗ್ತಾಳಲ್ಲ ಆ ಮನೆಯಿಂದ ಬಂದಿರೋದು, ಅಂದರೆ ಅವ್ರ ಮಾವನ ಮನೆಯಿಂದ ಬಂದಿರೋದು, ಪೂಜೆಗೆ ಏನು ಬೇಕು ತಗೊಳ್ಳಿ ಅಂತ ಹೇಳಿ ಅವರೇ ಕಳಿಸಿರೋದು ಚಿನ್ನಾಭರಣಗಳೆಲ್ಲ ಅಂತ ಹೇಳಿದಾಗ ಭಾಗ್ಯ ಮತ್ತು ಕುಸುಮ ಅವರು ತುಂಬಾ ಶಾಕ್ ಆಗ್ತಾರೆ. ಅವಾಗ ಸುನಂದ್ ಅವರು ಹೇಳ್ತಾರೆ, ನೋಡಿ ಭಾಗ್ಯ, ಯಾವ ಚಿನ್ನ ಚೆನ್ನಾಗಿ ಕಾಣುತ್ತೆ ನೋಡು ಬಾ, ನೀನು ಸೆಲೆಕ್ಟ್ ಮಾಡು ಅಂತ ಹೇಳಿ ಅವರನ್ನು ಸಹ ಕರಿತಾ ಇರ್ತಾರೆ. ಅವಾಗ ಬೀಗ್ತಿ ಅವರೇ, ಬನ್ನಿ ನೀವು ನೋಡಿ ಈ ಚಿನ್ನಾಭರಣಗಳು ಯಾವ್ದು ಚೆನ್ನಾಗಿದೆ ಪೂಜೆಗೆ ಅಂತ ಕೇಳ್ತಾರೆ. ಇನ್ನು ಇದೆಲ್ಲ ಆದಮೇಲೆ ಪೂಜಾ ಅವರು ಬಂದು ಭಾಗ್ಯವ್ರ ಹತ್ರ ಹೇಳ್ತಾರೆ, ಇಷ್ಟೇ ಅಲ್ಲ ಅಕ್ಕ, ಇವರು ಇನ್ನೂ ಏನೋ ಒಂದು ದೊಡ್ಡ ಕೆಲಸ ಮಾಡಿದರೆ ಅಂತ ಹೇಳಿದಾಗ, ಏನಾಯ್ತು ಹೇಳು ಅಂತ ಭಾಗ್ಯವರು ತುಂಬಾ ಕೇಳ್ತಾ ಇರ್ತಾರೆ. ಅವಾಗ ಪೂಜಾ ಅವರು ಹೇಳ್ತಾರೆ, ಇವತ್ತು ಮನೆಗೆ ಕಿಶನ್ ಅವ್ರ ಅಣ್ಣ ಬಂದಿದ್ರು, ಆವಾಗ ಅಮ್ಮ ಇವರು ಚಿನ್ನಕ್ಕೆ ದುಡ್ಡು ಕೊಡಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಏನೇನೋ ಮಾತಾಡ್ಬಿಟ್ಟಿದ್ದಾರೆ ಅಂತ ಹೇಳಿದಾಗ ಭಾಗ್ಯವರು ಏನಾಯಿತು ಕರೆಕ್ಟಾಗಿ ಹೇಳು ಅಂತ ಪೂಜಾ ಅವ್ರನ್ನ ಕೇಳ್ತಾರೆ. ಏನಿಲ್ಲ, ಕಿಶನ್ ಅವ್ರ ಅಣ್ಣ ಬಂದಿದ್ರು, ಅವರು ಬಂದಾಗ ಇವರು ಚಿನ್ನಕ್ಕೆ ದುಡ್ಡು ಕೊಡಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ದುಡ್ಡು ಕೇಳ್ಬಿಟ್ರು, ದುಡ್ಡು ಕೊಡಿ ದುಡಿ ಚಿನ್ನಕ್ಕೆ ಅಂತ ಹೇಳಿ ದುಡ್ಡು ಕೇಳಿದ್ರು ಅಂತ ಹೇಳಿದಾಗ
ಅವಾಗ ಭಾಗ್ಯವರಂತೂ ತುಂಬಾನೇ ಶಾಕಿಂದ ಏನು ಕಿಶನ್ ಅವ್ರ ಅಣ್ಣ ಇಲ್ಲಿಗೆ ಬಂದಿದ್ರು ಅಂತ ಹೇಳಿದಾಗ ಹೌದು ಬಂದಿದ್ರು ಅವರು ಈ ಮನೆಗೆ ಬಂದು ಎಲ್ಲರನ್ನೂ ಮಾತಾಡ್ಸ್ಕೊಳ್ಳೋಕೆ ಬಂದಿದ್ರು ಆದರೆ ಅಮ್ಮ ಚಿನ್ನ ಕೊಡೋಕ್ಕೆ ಬಂದಿದ್ದಾರೆ ಮತ್ತು ಚಿನ್ನಕ್ಕೆ ದುಡ್ಡು ಕೊಡೋಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ದುಡ್ಡು ಕೊಡಿ ಅಂತ ಕೇಳ್ಬಿಟ್ರು. ಮತ್ತು ಇದನ್ನೆಲ್ಲ ನೋಡ್ಬಿಟ್ಟು ಅವರು ತುಂಬಾನೇ ಕೋಪ ಮಾಡ್ಕೊಂಡು ಇಲ್ಲಿಂದ ಹೊರಟೋದ್ರು ಅಂತ ಹೇಳಿದಾಗ ಭಾಗ್ಯ ಮತ್ತು ಕುಸುಮ ಅವರು ತುಂಬ ಶಾಕ್ ಆಗ್ತಾರೆ. ಸೊ ವೀಕ್ಷಕರು ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.